ವಿಜಯಪುರದ ಸುಂದರ ಊರಿನಲ್ಲಿ ಕೃಷಿ ಮೇಲೆ ಆಧಾರಿತ ಸಮುದಾಯದಲ್ಲಿ ಲಕ್ಷ್ಮಪ್ಪ ತನ್ನ ಕುಟುಂಬದ ಜೊತೆಗೆ ನೆಲೆಸಿದ್ದ. ಅವನ ಹೆಂಡತಿ ಸುಮಿತ್ರ ಸದಾ ಸಂಸಾರದ ಚಿಂತೆಗಳಲ್ಲಿ ಮುಳುಗಿದ್ದರು. ಅವಳ ಶ್ರದ್ಧೆ ಮತ್ತು ಪ್ರೀತಿ ಜೀವನದ ಪ್ರೇರಣೆಯಾಗಿತ್ತು. ಅವರ ಮನೆಯ ಪಕ್ಕದಲ್ಲೇ ಇದ್ದ ಗಿರಿಜಾ ಅಷ್ಟೇನೂ ಹೆಚ್ಚು ಮಾತನಾಡದ, ಆದರೆ ಬಡಾವಣೆಯ ಗಮನ ಸೆಳೆಯುವ ಹುಡುಗ. ಒಂದು ದಿನ ಒಂದು ಬಡಿಸಿನ ಹೊತ್ತಿನಲ್ಲಿ ಲಕ್ಷ್ಮಪ್ಪ ಹೊಲಕ್ಕೆ ಹೋಗುವಾಗ ಗಿರಿಜಾ ಸಹ ತನ್ನ ಕುಟುಂಬದ ಜಮೀನು ನೋಡಲು ಬಂದಿದ್ದಳ. ಆ ಹೊಲದ ನಡುವೆ ನಡೆದ ಆಕಸ್ಮಿಕ ಭೇಟಿಯು ಎರಡು ಹೃದಯಗಳನ್ನು ವಶಪಡಿಸಿಕೊಳ್ಳುವ ರೀತಿಯಲ್ಲಿ ಪ್ರಾರಂಭವಾಯಿತು. ಗಿರಿಜಾ ತನ್ನ ಸರಳ ಮಾತುಗಳಿಂದ ಮತ್ತು ಮುದ್ದಾದ ನಗೆಯೊಂದಿಗೆ ಲಕ್ಷ್ಮಪ್ಪನನ್ನು ಆಕರ್ಷಿಸುತ್ತಿದ್ದಳ. ಗಿರಿಜಾ ಮತ್ತು ಲಕ್ಷ್ಮಪ್ಪನ ಭೇಟಿಗಳು ನಿರಂತರವಾಗಿ ಆಗುತ್ತಿದ್ದವು. ಸಾಮಾನ್ಯವಾಗಿ ಹೊಲದಲ್ಲಿ ಕೆಲಸ ಮಾಡುವ ವೇಳೆ ಇಬ್ಬರೂ ಅಕಸ್ಮಾತ್ ಮುಖಾಮುಖಿಯಾಗುತ್ತಿದ್ದರು. ಈ ಭೇಟಿಗಳು ಮೊದಲಿಗೆ ಸರಳ ಮಾತುಕತೆಗಳಿಂದ ಆರಂಭವಾದರೂ ನಿಧಾನವಾಗಿ ಅವು ಆಳವಾದ ಸಂಬಂಧಕ್ಕೆ ದಾರಿ ಮಾಡಿಕೊಟ್ಟವು. ಲಕ್ಷ್ಮಪ್ಪ ತನ್ನ ಹೃದಯದ ಭಾವನೆಗಳನ್ನು ಸುಲಭವಾಗಿ ವ್ಯಕ್ತಪಡಿಸದ ವ್ಯಕ್ತಿಯಾಗಿದ್ದರು. ಗಿರಿಜಾ ಮಾತ್ರ ತನ್ನ ಬುದ್ಧಿವಂತಿಕೆಯಿಂದ ಮತ್ತು ನಿಷ್ಕಪಟ ನಡವಳಿಕೆಯಿಂದ ಅವನ ಹೃದಯಕ್ಕೆ ಹತ್ತಿರವಾಗುತ್ತಾಳೆ. ಒಂದು ದಿನ ಸಂಜೆ ಹೊತ್ತಿನಲ್ಲಿ ಲಕ್ಷ್ಮಪ್ಪ ಗಿರಿಜಾವನ್ನು ಹೊಲದ ಕೊನೆಯ ಭಾಗದಲ್ಲಿ ಮಾತನಾಡಲು ಆಹ್ವಾನಿಸುತ್ತಾನೆ. ಗಿರಿಜಾ ಬಟ್ಟೆ ಚೆಲ್ಲಿ ಹೊತ್ತ ಸಾಗುಬೀಜವನ್ನು ನೆಲದ ಮೇಲೆ ಇಟ್ಟುಕೊಂಡು ಚೌಕನಾದ ಕಣ್ಣಿನಿಂದ ಅವನನ್ನು ನೋಡುತ್ತಾಳೆ. ಲಕ್ಷ್ಮಪ್ಪ, ಗಿರಿಜಾ, ನಾನು ಇದುವರೆಗೆ ನನ್ನ ಜೀವನದ ಬಗ್ಗೆ ಹೆಚ್ಚು ಯೋಚಿಸಿಲ್ಲ. ಆದರೆ ನಿನ್ನನ್ನು ಭೇಟಿ ಮಾಡಿದ ನಂತರ ನನ್ನ ಜೀವನದಲ್ಲಿ ಹೊಸ ಬೆಳಕಿನಂತೆ ಕಾಣುತ್ತೇವೆ. ನಿನ್ನ ಜೊತೆ ಮಾತಾಡಿದಾಗ ನನ್ನ ದಿನ ಭಾರೀ ಸುಂದರವಾಗಿಸುತ್ತದೆ. ಗಿರಿಜಾ ನಗುತ್ತಾ, ಅದು ನಿನ್ನ ಕಲ್ಪನೆ ಲಕ್ಷ್ಮಪ್ಪ. ನಾವು ಈ ಪಕ್ಕದ ಮನೆಗಳಿಗೆ ಸೇರಿದ್ದೇವೆ. ನಮ್ಮ ಸ್ನೇಹವು ಅದರಂತೆಯೇ ಸಹಜೆ. ಲಕ್ಷ್ಮಪ್ಪ, ಅದು ಕೇವಲ ಸ್ನೇಹವಲ್ಲ ಗಿರಿಜಾ. ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೇನೆ. ಈ ಹೇಳಿಕೆಯನ್ನು ಕೇಳಿದ ಗಿರಿಜಾ ಸ್ವಲ್ಪ ನಕ್ಕು ತನ್ನ ತಲೆಯ ನಡುಗಿಸಿ ತಕ್ಷಣದ ಉತ್ತರ ಕೊಡದಿದ್ದರು. ಅವಳ ಮನಸ್ಸಿನಲ್ಲಿ ವಿಸ್ಮಯ ಮತ್ತು ಸಂತೋಷದ ಅಲೆಗಳು ಓಡಾಡುತ್ತವು. ಅದಾದ ಬಳಿಕ ಗಿರಿಜಾ ತನ್ನ ಮನಸ್ಸಿನ ಗೊಂದಲವನ್ನು ಮಗುಚಿ ಹಾಕಲು ತನ್ನ ಸಂಬಂಧಿ ಮಾವನ ಮನೆಗೆ ಹೋದಳೆ. ಲಕ್ಷ್ಮಪ್ಪ ಈ ಮಧ್ಯೆ ತನ್ನ ಜೀವನದ ನಿರ್ಧಾರಗಳನ್ನು ಪುನಃ ಚಿಂತನೆ ಮಾಡುತ್ತಾ ತನ್ನ ಪ್ರೀತಿಯ ಬಗ್ಗೆ, ತನ್ನ ಹೆಂಡತಿ ಸುಮಿತ್ರ ಮತ್ತು ತನ್ನ ಜೀವನದ ಮುಂದಿನ ಹೆಜ್ಜೆಗಳ ಬಗ್ಗೆ ತೀವ್ರ ತಪ್ತಗೊಂಡನೆ. ಒಂದು ದಿನ ಈ ಸಂಬಂಧದ ಬಗ್ಗೆ ಊರಿನಲ್ಲಿ ಗಾಸಿಪ್ ಶುರುವಾಯಿತು. ಸುಮಿತ್ರ ಈ ಗಾಸಿಪ್ ಕೇಳಿದಾಗ ಆಕೆ ಬೃಹತ್ ಆಘಾತಕ್ಕೆ ಒಳಗಾದಳು. ಅವಳು ಲಕ್ಷ್ಮಪ್ಪನನ್ನು ಪ್ರಶ್ನಿಸಲು ಮುಂದೆ ಬಂದು ಆಘಾತ ಮತ್ತು ಕೋಪದಿಂದ ಮಾತನಾಡಿದಳು. ನಿನ್ನಿಂದ ನಾನು ಇಂತಹ ಪ್ರೀತಿಯ ವಂಚನೆ ಏನೂ ನಿರೀಕ್ಷಿಸಿರಲಿಲ್ಲ. ಈ ವಿಷಯ ಸತ್ಯನಾ? ಈ ಪ್ರಶ್ನೆಯ ಉತ್ತರದಲ್ಲಿ ಲಕ್ಷ್ಮಪ್ಪನ ಪ್ರೀತಿ, ಹೊಣೆಗಾರಿಕೆ ಮತ್ತು ವ್ಯಕ್ತಿತ್ವದ ಪ್ರಾಮಾಣಿಕತೆ ಎಲ್ಲವೂ ಪರೀಕ್ಷೆಗೆ ಒಳಪಟ್ಟವು. ಈ ಸಂದರ್ಭವು ಆತನ ಜೀವನದ ನಿಲುವು, ಗಿರಿಜಾ ಮತ್ತು ಸುಮಿತ್ರಾದ ನಡುವಿನ ಸಂಬಂಧದ ಗೊಂದಲವನ್ನು ಹೇಗೆ ಬದಲಾಯಿಸಿತು ಎಂಬುದು ಮುಂದಿನ ಭಾಗದಲ್ಲಿ ಬೆಳಕಿಗೆ ಬರುತ್ತದೆ. ಗೆಳೆಯರೇ, ನೀವು ಬಯಸಿದಂತೆ ಈ ಕಥೆಯನ್ನು ಮತ್ತಷ್ಟು ವಿಸ್ತರಿಸಲು ಅಥವಾ ವಿಶೇಷ ಘಟನೆಯ ಸನ್ನಿವೇಶಗಳನ್ನು ಸೇರಿಸಲು ನನಗೆ ತಿಳಿಸಿ. ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.